ಮಧ್ಯಾಹ್ನದ ಅಡುಗೆಗೆ 5 ನಿಮಿಷದಲ್ಲಿ ಸೂಪರ್ ಆಗಿರೋ ರಸಮ್ ಮಾಡೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕ್ಕೊಂಡು ಜೊತೆಗೆ ಒಂದೆರಡು ಹಪ್ಪಳ ಸಂಡಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗಕ್ಕೆ ಎರಡೇ ಗೇಣು ಅನಿಸುತ್ತೆ. ಸೊ ಇಷ್ಟು ಈಸಿಯಾಗಿ ಮಾಡೋ ರಸಮ್ ಹೇಗೆ ಅಂತ ಅಂದರೆ, ಇದಕ್ಕೆ ನಾನು ತಗೊಂಡಿರೋದು 2 ಟೊಮೊಟೊ. ಅದನ್ನು ನಾನು 4 ಪೀಸಾಗಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ತಾ ಇದ್ದೀನಿ. ಸೊ ಇವಾಗ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, ಹಾಗೆ ಒಂದು 4 ಹೆಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸಿಪ್ಪೆ ಬಿಡಿಸ್ತೇನೆ. ಸೊ ಇದನ್ನು ಇವಾಗ ನೈಸ್ ಪೇಸ್ಟಾಗಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ. ಇವಾಗ ನೋಡಿ ಈ ಥರ ನೈಸ್ ಪೇಸ್ಟಾಗಿ ಇದು ಬರಬೇಕು. ಸೊ ವೆರಿ ಸಿಂಪಲ್ಲಾಗಿ ಮಾಡ್ಬೋದು. ಈಗ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಅಡಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ, ಹಾಗೆ ನೆಕ್ಸ್ಟು 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಒಂದು 4 ಜಜ್ಜಿದ ಬೆಳ್ಳುಳ್ಳಿನ ನಾನು ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರಸಮ್ ಅಂದರೆ ಟೇಸ್ಟ್ ಬರೋಕ್ಕೋಸ್ಕರ ಸ್ವಲ್ಪ ಹಿಂಗೆ ಹಾಕಲೇಬೇಕು, ಹಾಗಾಗಿ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ಇದನ್ನು ನೀಟಾಗಿ ನಾನು ಒಂದ್ಸಲ ಫ್ರೈ ಮಾಡ್ತಾ ಇದ್ದೀನಿ. ಒಗ್ಗರಣೆ ಸೀದೋಗಬಾರ್ದು, ಸೀದೋದ್ರೆ ನಮ್ಮದು ಟೇಸ್ಟ್ ರುಚಿ ಕೂಡ ಹಾಳಾಗುತ್ತೆ. ಅದಾದಮೇಲೆ ಸ್ವಲ್ಪ ನಾನು ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಫ್ರೈ ಆಯಿತು ಅಂತ ಅಂದಮೇಲೆ ಅದಕ್ಕೆ ನಾನು ಏನು ಮಿಶ್ರಣ ರುಬ್ಬಿರ್ತೀನಿ ಅದನ್ನು ನಾನು ಹಾಕೋತಾ ಇದ್ದೀನಿ. ನೋಡಿ, ಒಗ್ಗರಣೆ ಹಾಕಿದ ತಕ್ಷಣ ಈ ಥರ ಪೇಸ್ಟ್ ಏನು ಮಾಡ್ಕೊಂಡಿರ್ತೀರ ಅದನ್ನು ಹಾಕಿ ಒಂದ್ಸಲ ಒಗ್ಗರಣೆ ಜೊತೆ ನೀರು ಹಾಕ್ತೇನೆ ಈ ಥರ ಫ್ರೈ ಮಾಡಬೇಕು. ಇದರಿಂದ ಹಸಿ ವಾಸನೆ ಟೊಮೊಟೊ ಹಣ್ಣಿಂದು ಎಲ್ಲ ನೀಟಾಗಿ ಹೋಗಿ ನಮಗೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಇದಾದಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಆ ಪೇಸ್ಟ್ ಜೊತೆ ಆ ನೀರನ್ನ ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು, ಅಂದರೆ ತೀರಾ ತೆಳುಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು, ಈ ಹದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಅಂದರೆ ಈ ರೀತಿ ಇರಬೇಕು. ಈ ಥರ ಇದ್ದರೆ ಪರ್ಫೆಕ್ಟ್ ರಸಮ್ಮು ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕಿ 1-2 ಕುದಿ ಬರೋ ತನಕ ಇದನ್ನು ಕುದಿಸ್ತೀವಿ. ನೋಡಿ ಎಷ್ಟು ಸುಲಭವಾಗಿ 5 ನಿಮಿಷನೂ ಬೇಡ ಅಷ್ಟು ಬೇಗ ಒಳ್ಳೆ ರಸಮ್ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗುತ್ತೆ. ಇದನ್ನ ಬ್ಯಾಚುಲರ್ ಕೂಡ ಮಾಡ್ಕೊಬೋದು. ಸೊ ನೋಡಿ ಇವಾಗ 1-2 ನಿಮಿಷ ಕಾಲ ಇದನ್ನು ಕುದಿಸಿದ ತಕ್ಷಣ ನಮಗೆ ಅನ್ನಕ್ಕೆ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಈ ಚಳಿಗೆ ಮಳೆಗೆ ಒಳ್ಳೆ ರಸಮ್ ನಮಗೆ ರೆಡಿ ಆಗುತ್ತೆ. ಇದರಿಂದ ಕೆಮ್ಮು ಅಥವಾ ಏನಾದರೂ ಗಂಟ್ಲು ಕಟ್ಟಿರೋದು ಈ ಥರ ಎಲ್ಲ ಇದ್ದರೂ ಗ್ಲಾಸ್ಗೆ ಹಾಕ್ಕೊಂಡು ನೀವು ಇದನ್ನು ಸೂಪ್ ಥರನೂ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.